ಇದು ವೈಟ್ ಫೀಲ್ಡ್ನಲ್ಲಿರೋಂಥ ಶ್ರೀ ಸಾಯಿ ಎಮರಾಲ್ಡ್ ಅಪಾರ್ಟ್ಮೆಂಟು. ಇಲ್ಲಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ವರ್ಕ್ ಮಾಡಿಸ್ಬೇಕು ಅಂತ ಹೇಳಿದಾಗ ನಾವು ಡ್ರಾಪ್ ಬೈ ಡ್ರಾಪ್ ಸಂಸ್ಥೆಯನ್ನು ಸಂಪರ್ಕ ಮಾಡಿದರು. ಅವರಿಗೆ ಬೇಕಾದಂಥ ವ್ಯವಸ್ಥೆ ಮಾಡಿಕೊಡೋದಕ್ಕೆ ನಾವು ಪ್ರಯತ್ನ ಮಾಡಿದ್ದೀವಿ. ಫುಲ್ಲು ಮೇಲ್ಗಡೆ ಟೆರೆಸ್ಸಿಂದ ಬರೋಂಥ ಮಳೆ ನೀರನ್ನ ಒಂದು ಪೈಪ್ಲೈನ್ ಡೆಡ್ಲೈನ್ ಮಾಡಿ ಅದಕ್ಕೆ ಒಂದು ಸ್ಯಾಂಡ್ ಫಿಲ್ಟರ್ನ ಅಳವಡಿಸಿ ಸ್ಯಾಂಡ್ ಫಿಲ್ಟರ್ನ ಹಾಕಿ ಸ್ಯಾಂಡ್ ಫಿಲ್ಟರ್ ಮೂಲಕ ಫಿಲ್ಟರ್ ಆದ ನೀರನ್ನ ನಾವು ಒಂದು ಬೋರ್ವೆಲ್ಗೆ ಫಸ್ಟ್ ಕೊಡ್ತಾಯಿದ್ದೀವಿ. ಇದು ಬೋರ್ವೆಲ್ ಕನೆಕ್ಷನ್ ಆದಮೇಲೆ ಬೋರ್ವೆಲ್ಗೆ ಕೊಟ್ಟಿದ್ದೀವಿ ನೋಡಿ. ಅದಾದಮೇಲೆ ಹಾಗೆ ಬಂದು ಇನ್ನೊಂದು ಪೈಪು ಡೈರೆಕ್ಟು ಸಂಪಿಗೆ ಹೋಗುತ್ತೆ. ಸಂಪಿಗೆ ಹೋಗಿ ಆ ನೀರನ್ನ ಅವರು ಇದು ತುಂಬಿದ ತಕ್ಷಣ ಮೇಲ್ಗಡೆ ಓವರ್ ಹೆಡ್ ಟ್ಯಾಂಕ್ ಇರುತ್ತೆ, ಅದಕ್ಕೆ ನೀರನ್ನ ಡಂಪ್ ಮಾಡ್ಕೊಳ್ತಾರೆ. ಆಮೇಲೆ ಇನ್ನೊಂದು ಪೈಪ್ನ ನಾವು ಹೊರಗಡೆ ಹೋಗಿ ಇನ್ನೊಂದು ಬೋರ್ವೆಲ್ಗೆ ಅಂತ ಆಪ್ಷನ್ ಇಟ್ಟಿದ್ದೀವಿ. ಅದನ್ನು ಇನ್ನೂ ಕನೆಕ್ಷನ್ ಕೊಡಬೇಕು. ಫಸ್ಟ್ ಮಳೆ ನೀರು ಬರುತ್ತಲ್ಲ, ಅದನ್ನು ಡ್ರೈನ್ ಔಟ್ ಮಾಡೋದಕ್ಕೆ ಅಂತ ಕೆಳಗಡೆ ಒಂದು ಗೇಟ್ ಹೋಲ್ ಕೊಟ್ಟಿರ್ತೀವಿ. ಆ ಗೇಟ್ ಹೋಲ್ನ ಓಪನ್ ಮಾಡಿದರೆ ಒಂದು ಡ್ರಾಪ್ ನೀರು ಸ್ಯಾಂಡ್ ಫಿಲ್ಟರ್ ಒಳಗಡೆ ಹೋಗೋದಿಲ್ಲ, ಫುಲ್ಲೆಲ್ಲ ಕೆಳಗಡೆ ಬೀಳುತ್ತೆ. ಅದನ್ನು ಫಸ್ಟ್ ಫ್ಲಶ್ ಅಂತೀವಿ. ಹೀಗೆ ಮೇಲ್ಗಡೆ ಡಸ್ಟ್ ಆಗಲಿ ಇನ್ನೊಂದು ಕಸಗಳು ಏನಾದರೂ ಇದ್ದರೆ ಅದೆಲ್ಲದು ಕೆಳಗಡೆ ಬಿದ್ದೋಗುತ್ತೆ. ಇನ್ನು ಒಳ್ಳೆ ನೀರು ಸ್ಯಾಂಡ್ ಫಿಲ್ಟರ್ ಒಳಗಡೆ ಹೋಗುತ್ತೆ. ಸ್ಯಾಂಡ್ ಫಿಲ್ಟ್ರಲ್ಲಿ ನಾವು ಜೆಲ್ಲಿ, ಚಾರ್ಕೋಲ್, ಸ್ಯಾಂಡ್ ಸ್ಟೆಪ್ ಬೈ ಸ್ಟೆಪ್ ಹಾಕಿರ್ತೀವಿ ವಿತ್ ಮೆಶ್ ಒಟ್ಟಿಗೆ. ಅದು ಅಕಸ್ಮಾತ್ ತೀರಾ ಜಾಸ್ತಿ ಮಳೆ ಬಂತು ಅಂತಂದರೆ ಓವರ್ಫ್ಲೋಗೂ ಒಂದು ಆಪ್ಷನ್ ಕೊಟ್ಟಿದ್ದೀವಿ. ಅದನ್ನು ಸಪ್ರೇಟ್ ಒಂದು ಪೈಪ್ಲೈನ್ ಹಾಕಿ ಡ್ರೈನಿಗೆ ಔಟ್ ಮಾಡಿದ್ದೀವಿ. ಎಲ್ರಿಗೂ ಧನ್ಯವಾದಗಳು. ವಿಡಿಯೋ ನೋಡಿದ್ದಕ್ಕೆ ಎಲ್ಲರೂ ಲೈಕ್ ಮಾಡಿ. ಥ್ಯಾಂಕ್ ಯು.